ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತೆ ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್, ಇವರ ನಡುವಿನ ಸಂಘರ್ಷ ವಾರವನ್ನ ದಾಟಿ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದಷ್ಟು ಮಂದಿ ನಿರೀಕ್ಷೆ ಮಾಡಿದ್ರು ಅನ್ಸುತ್ತೆ, ಇನ್ನೊಂದಷ್ಟು ಮಂದಿಗೆ ನಿರೀಕ್ಷೆ ಇರಲೇ ಇಲ್ಲ. ಅಮೆರಿಕ ಮತ್ತೆ ಇಸ್ರೇಲ್ಗೆ ಈ ಪರಿಯಾದಂಥ ನಿರೀಕ್ಷೆ ಇತ್ತು ಎಲ್ಲೋ ಗೊತ್ತಿಲ್ಲ, ಇರಾನ್ ಈ ರೀತಿಯಾಗಿ ಪ್ರತಿರೋಧವನ್ನ ಒಡ್ಡಬಹುದು ಅಂತ ಹೇಳಿ. ಆದ್ರೆ ದೂರದಿಂದ ನೋಡ್ತಿರುವಂತಹ ನನ್ನ ಹಾಗೆ ಸಾಕಷ್ಟು ಮಂದಿಗೆ, ನಿಮ್ಮಲ್ಲಿ ನೀವು ನೋಡ್ತಿರುವಂಥವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ, ನನ್ನನ್ನು ಸೇರಿದಂತೆ ಸಾಕಷ್ಟು ಮಂದಿಗೆ ಅನ್ಸಿದ ವಿಚಾರ ಏನಪ್ಪಾ ಅಂದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ದೈತ್ಯ ರಾಷ್ಟ್ರಗಳು ಅಥವಾ ಬಲಿಷ್ಠ ರಾಷ್ಟ್ರಗಳು. ಈ ರಾಷ್ಟ್ರಗಳ ದಾಳಿಗೆ ಇರಾನ್ ನಲುಗಿ ಹೋಗುತ್ತೆ. ಕೇವಲ 2 ದಿನದಲ್ಲಿ ಇರಾನ್ ಶರಣಾಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ ಕೂಡ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗ್ತಾ ಇದ್ದ ಹಾಗೆ ಇರಾನ್ ಸಂಪೂರ್ಣವಾಗಿ ತಲೆಬಾಗುತ್ತೆ ಎನ್ನುವಂತ ಒಂದು ಅಭಿಪ್ರಾಯ ಇತ್ತು. ಇರಾನ್ ಬಗ್ಗೆ ಗೊತ್ತಿತ್ತು, ಯಾಕಂದ್ರೆ ಇರಾನ್ ಇಡೀ ಜಗತ್ತಿನಲ್ಲಿ 16ನೇ ಅಂದ್ರೆ ಸೇನೆಯ ವಿಚಾರದಲ್ಲಿ 16ನೇ ರ್ಯಾಂಕ್ ಪಡೆಯುವಂತಹ ರಾಷ್ಟ್ರ ಅದು. ಮಿಸೈಲ್ ಉತ್ಪಾದನೆ ಅಥವಾ ಡ್ರೋನ್ ಉತ್ಪಾದನೆಯಲ್ಲೂ ಕೂಡ ತುಂಬಾನೇ ಬಲಿಷ್ಠ ರಾಷ್ಟ್ರ. ಸೇನೆಯ ವಿಚಾರದಲ್ಲೂ ಕೂಡ IRGC ಎನ್ನುವಂಥ ಒಂದು ಪಡೆ ಇದೆಯಲ್ಲ, ಅದು ಕೂಡ ಬಲಿಷ್ಠ ಎನ್ನುವಂಥ ವಿಚಾರ ಗೊತ್ತಿತ್ತು. ಆದರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಇರಾನ್ ಏನೇನು ಅಲ್ಲ, ಹೀಗಾಗಿ ಇರಾನ್ ಸಂಪೂರ್ಣವಾಗಿ ಬಗ್ಗಿ ಹೋಗಿಬಿಡುತ್ತೆ ಅಂತ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಆದರೆ ಸದ್ಯಕ್ಕಂತೂ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ವಾರದಾಗಿ ಈಗ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಕೇವಲ ತನ್ನಂತಾನು ಡಿಫೆಂಡ್ ಮಾಡ್ಕೊಳ್ತಿರೋದು ಮಾತ್ರ ಅಲ್ಲ, ಅಂದ್ರೆ ಇಸ್ರೇಲ್ ಹಾಗೆ ಅಮೆರಿಕದ ಕಡೆಯಿಂದ ಏನು ಕ್ಷಿಪಣಿಗಳು ಬರ್ತಾ ಇದೆ ಅದನ್ನ ತಡೆಯೋದು ಮಾತ್ರ ಅಲ್ಲ, ಅದರ ಆಚೆಗೆ ಮರುದಾಳಿಯನ್ನು ಕೂಡ ಮಾಡ್ತಾ ಇದೆ ಇರಾನ್. ಹೀಗಾಗಿ ಯುದ್ಧ ಇನ್ನೊಂದಷ್ಟು ದಿನ ಎಳ್ಕೊಂಡು ಹೋಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಇರಾನ್ನ ಅಧ್ಯಕ್ಷರ ಕಡೆಯಿಂದ ಇವತ್ತೊಂದು ಸ್ಟೇಟ್ಮೆಂಟ್ ಬಂದಿದೆ. ಸರ್ವೋಚ್ಚ ನಾಯಕ ಹತ್ಯೆ ಆಗಿದೆ, ಸರ್ವೋಚ್ಚ ನಾಯಕ ಅಲ್ಲ, ಅಧ್ಯಕ್ಷರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನಾವು ಯಾವುದೇ ಕಾರಣಕ್ಕೂ ಶರಣಾಗಲ್ಲ, ನಾವು ಇಸ್ರೇಲ್ ಹಾಗೆ ಅಮೆರಿಕಗೆ ಪಾಠ ಕಲಿಸ್ತೀವಿ, ಉತ್ತರವನ್ನು ಕೊಡ್ತೀವಿ ಎನ್ನುವಂತ ಸ್ಟೇಟ್ಮೆಂಟ್ ಬಂದಿದೆ. ಇರಾನ್ನ ಬಳಿ ಇರುವಂತ ವೆಪನ್ಸ್ ಎಷ್ಟು ದಿನಗಳ ಕಾಲ ಸಪೋರ್ಟ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ. ಇನ್ನೊಂದು ಇರಾನ್ನ ಮತ್ತೊಂದು ಗೌಪ್ಯ ವಿಚಾರ ಅಂದ್ರೆ, ನಿನ್ನೆಯ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, ಮಿಸೈಲ್ ಸಿಟಿ ಅಂತ ಅವರ ಒಂದು ವಿಶೇಷವಾದಂತ ವಿಚಾರ. ಅಂದ್ರೆ ಅವರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಡ್ರೋನ್ ಹಾಗೆ ಮಿಸೈಲ್ಗಳನ್ನ ತುಂಬಾ ಚೀಪ್ ರೇಟ್ಗೆ ಬಹಳ ವೇಗವಾಗಿ ಅವರು ತಯಾರು ಮಾಡ್ತಾ ಇದ್ರು. ಅಂದ್ರೆ ಕಂಪ್ಲೀಟ್ ಸುರಂಗದ ಒಳಗಡೆ ಕಿಲೋಮೀಟರ್ ಗಟ್ಟಲೆ ಮಿಸೈಲ್ ಸಿಟಿ ಅಂತ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಬೇಕಾದಷ್ಟು ಕ್ಷಿಪಣಿ, ಬೇಕಾದಷ್ಟು ಮಿಸೈಲ್ಗಳೆಲ್ಲವನ್ನು ಕೂಡ ಇಟ್ಕೊಂಡು ಬಿಟ್ಟಿದ್ರು. ಈಗ ಆ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಒಟ್ಟಾರೆಗೆ 8ನೇ ದಿನಕ್ಕೆ ಕಾಲಿಟ್ಟಿದೆಯಲ್ಲ, ಏನೇನು ಬೆಳವಣಿಗೆ ಆಗ್ತಾ ಇದೆ ಕಂಪ್ಲೀಟ್ ವಿವರವನ್ನು ಗಮನಿಸ್ತಾ ಹೋಗೋಣ. ಹೈಲೈಟ್ ಮೊದಲು ನಾನು ಹೇಳೋದಾದ್ರೆ, ಒಂದು ಪರಸ್ಪರ ದಾಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಭಾರತ ಇರಾನ್ ನೆರವಿಗೆ ನಿಂತ್ಕೊಂಡಿದೆ, ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಮತ್ತೊಂದು ಕಡೆಯಿಂದ ಅಮೆರಿಕ ಭಾರತವನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಮಾತನಾಡ್ತಾ ಇದೆ, ಆದ್ರೆ ನಮ್ಮ ಕಡೆಯಿಂದ ಉತ್ತರ ಮೌನವೇ ಉತ್ತರ ಬಿಟ್ರೆ ಇಲ್ಲಿವರೆಗೂ ಕೂಡ ವಿದೇಶಾಂಗ ಇಲಾಖೆಯ ಕಡೆಯಿಂದ ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಉತ್ತರವೂ ಕೂಡ ಬರ್ತಾ ಇಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನ್ಯೂಸ್ ಚಾನೆಲ್ಸ್ಗಳಿಗೆ ಅಂದ್ರೆ ಸುದ್ದಿ ವಾಹಿನಿಗಳಿಗೆ ಕೇಂದ್ರ ಸರ್ಕಾರ ಇದೀಗ ಬಿಗ್ ಶಾಕ್ ಅನ್ನ ನೀಡಿದೆ, ಅದು TRP ವಿಚಾರದಲ್ಲಿ. ಅದೇನು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ 8ನೇ ದಿನ ಹೇಗೆ ನಡೀತಾ ಇದೆ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಈ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗಾಗಲೇ ನೋಡಿದಂಥವ್ರಿಗೆ ಬೋರ್ ಅನ್ಸ್ಬೋದು, ಇನ್ನೇನು ಪದೇ ಪದೇ ಅದನ್ನೇ ಹೇಳ್ತಾನೆ ಅಂತ ಹೇಳಿ. ಆದ್ರೆ ಹೊಸ ವ್ಯೂವರ್ಸ್ ಇದ್ರೆ ಅವರಿಗೆ ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕಾಗಿ, ಅಂದ್ರೆ ಯುದ್ಧದ ವಿಚಾರಗಳನ್ನ ಬರೀ ನಾವು ಕೇಳಿಸಿಕೊಳ್ಳೋದಕ್ಕಿಂತ ಈ ರೀತಿಯಾಗಿ ನೋಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ತುಂಬಾ ಜನರ ಕಲ್ಪನೆ ಹೇಗಿದೆ ಅಂದ್ರೆ, ದೂರದಲ್ಲೆಲ್ಲೋ ಯುದ್ಧ ನಡೀತಿದೆ ಅಂತ ಹೇಳಿ. ಬಹಳ ದೂರ ಇಲ್ಲ. ನೋಡಿ, ಇಲ್ಲಿ ಭಾರತದ ಮ್ಯಾಪ್ ಇದು, ಪಕ್ಕದಲ್ಲಿ ಇರೋದು ಪಾಕಿಸ್ತಾನ, ಮೇಲ್ಗಡೆ ಇರೋದು ಅಫ್ಘಾನಿಸ್ತಾನ, ಪಕ್ಕದಲ್ಲೇ ಇರಾನ್ ಇದೆ. ಅಪ್ಪಿತಪ್ಪಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಭಾರತ ಒಂದೇ ಅಖಂಡ ಭಾರತ ಆಗಿದ್ರೆ ಇರಾನ್ ನಮ್ಮ ಜೊತೆಗೆ ಗಡಿಯನ್ನ ಹಂಚಿಕೊಂಡ ರೀತಿಯಲ್ಲಿ ಇರ್ತಾ ಇತ್ತು. ಅಷ್ಟು ಹತ್ರದಲ್ಲಿ ನಮಗೆ ಇರಾನ್ ಇದೆ. ಇಲ್ಲಿ ಇರಾನ್, ಈಗ ಇರಾನ್ ದಾಳಿ ಮಾಡ್ತಿರೋದು ಯಾವುದರ ಮೇಲೆ? ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ, ಹಾಗೆ ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, 6 ರಾಷ್ಟ್ರಗಳು, ಕೊಲ್ಲಿ ಸಮುದ್ರದ ತಟದಲ್ಲಿ ಇರುವಂತಹ ರಾಷ್ಟ್ರಗಳನ್ನ ಗಲ್ಫ್ ರಾಷ್ಟ್ರಗಳು ಅಂತ ಕರಿತೀವಿ. ಅತ್ಯಂತ ಶ್ರೀಮಂತವಾಗಿರುವಂತಹ ರಾಷ್ಟ್ರಗಳು, ಭಾರತೀಯರಿಗೆ ಉದ್ಯೋಗವನ್ನ ಕೊಟ್ಟಿರುವಂತಹ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಅವು, ಆದ್ರೂ ಕೂಡ ಭಾರತೀಯರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾವೆ. ಇಲ್ಲಿ ನಿಮಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬರ್ತವೆ, ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳು ಬರ್ತವೆ. ಇಲ್ಲಿ ನೀವು ಗಮನಿಸ್ತಾ ಇರೋದು ಇಸ್ರೇಲ್. ಇರಾನ್ಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಇಸ್ರೇಲ್ ತುಂಬಾ ಚಿಕ್ಕದಾಗಿರುವಂತ ರಾಷ್ಟ್ರ. ಈಗ ಯುದ್ಧ ಎಲ್ಲಿವರೆಗೆ ಬಂದಿದೆ 8ನೇ ದಿನಕ್ಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ನಿನ್ನೆ ರಾತ್ರಿ ಇಸ್ರೇಲ್ ಇರಾನ್ ಮೇಲೆ ಅತ್ಯಂತ ಭೀಕರವಾದಂತ ದಾಳಿಯನ್ನ ಮಾಡಿದೆ. 400 ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ರಾತ್ರಿ ಪೂರ್ತಿ ನಿರಂತರವಾಗಿ ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಇರಾನ್ನ ಟೆಹರಾನ್ ಇದೆಯಲ್ಲ ರಾಜಧಾನಿ, ಟೆಹರಾನ್,
ಮೆಹರಾಬಾದ್ ಎನ್ನುವಂತ ಒಂದು ಏರ್ಪೋರ್ಟ್ ಮೇಲೆ ಭೀಕರವಾದಂತಹ ದಾಳಿಯನ್ನು ಮಾಡಿದ್ದಾರೆ. ಒಂದು ವಿಮಾನವೇ ಹೊತ್ತಿ ಉರಿಯುವಂತ ದೃಶ್ಯ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಆ ಪರಿಯಾದಂತಹ ದಾಳಿ ಇರಾನ್ನಲ್ಲಿ ಈಗಾಗಲೇ 1200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲೊಂದು ರೀತಿಯಲ್ಲಿ ಸ್ಮಶಾನದಂತ ವಾತಾವರಣ ಸಾಕಷ್ಟು ಕಡೆಗಳಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಬರೀ ಜನ ಸಾಯ್ತಿರೋದಲ್ಲ, ಜನವಸತಿ ಪ್ರದೇಶಗಳು, ಕಟ್ಟಡಗಳು, ಅವುಗಳು ಕೂಡ. ಅದರ ಜೊತೆಗೆ ವಾಯುನೆಲೆಗಳು, ಸೇನಾ ನೆಲೆಗಳು, ಈ ಕ್ಷಿಪಣಿ ಲಾಂಚರ್ಗಳು ಅಂದ್ರೆ ಮಿಸೈಲ್ ಲಾಂಚರ್ಗಳು ಅಂತ ಏನ್ ಕರಿತೀವಿ, ಅವುಗಳನ್ನ ಹುಡುಕಿ 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 ಇಸ್ರೇಲ್ ಇದೀಗ ನಾಶಪಡಿಸುವಂತ ಕೆಲಸವನ್ನ ಈಗಾಗಲೇ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇನ್ನೊಂದು ಕಡೆಯಿಂದ ಅಮೆರಿಕದಿಂದಲೂ ಕೂಡ ಅಮೆರಿಕ ತನ್ನ ಈ ಎಲ್ಲ ಸೇನಾ ನೆಲೆಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಹಾಗಂದ್ರೆ ಮಾತ್ರ ಇರಾನ್ ಸುಮ್ಮನೆ ಕುಳಿತುಕೊಂಡಿದೆಯೇ? ಇಲ್ಲ. ಇರಾನ್ ಕೂಡ ನಿನ್ನೆ ರಾತ್ರಿ ಇಸ್ರೇಲ್ನ ರಾಜಧಾನಿ ಆಗಿರುವಂತಹ ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುವಂತಹ ಐರನ್ ಡೋಮ್ ಇದೆ, ಅದು ಒಂದಷ್ಟು ಕ್ಷಿಪಣಿಗಳನ್ನು ತಡಿತಾ ಇದೆ. ಇನ್ನೊಂದಷ್ಟು ಕ್ಷಿಪಣಿಗಳು ಒಳನುಗ್ಗಿ ಇಸ್ರೇಲ್ ಅಲ್ಲಿ ಒಂದಷ್ಟು ನಾಶವನ್ನ ಮಾಡ್ತಾ ಇದ್ದಾವೆ. ಅಷ್ಟು ಮಾತ್ರ ಇರಾನ್ ಏನ್ ಮಾಡಿದೆ ಅಂದ್ರೆ, ಈ ಅಮೆರಿಕಾಗೆ ಸೇನಾ ನೆಲೆಯನ್ನ ಒದಗಿಸಿಕೊಟ್ಟಿರುವಂತಹ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಥವಾ ಗಲ್ಫ್ ಕಂಟ್ರೀಸ್ಗಳ ಮೇಲೂ ಕೂಡ ತನ್ನ ದಾಳಿಯನ್ನ ಭೀಕರವಾಗಿ ಮುಂದುವರಿಸಿದೆ. ಇಷ್ಟು ಮಾತ್ರ ಅಲ್ಲ, ಮುಂದುವರೆದು ಇರಾನ್ ಈ ಜೋರ್ಡಾನ್ ವರೆಗೂ ಕೂಡ ಬಂದಿದೆ. ಜೋರ್ಡಾನ್ ನಲ್ಲಿ ಈ US ಅಂದ್ರೆ ಅಮೆರಿಕದ ರೆಡಾರ್ ಏನಿತ್ತು, ಕೋಟಿ ಕೋಟಿ ಬೆಲೆ ಬಾಳುವಂತ ರೆಡಾರ್ ಏನಿತ್ತು, ಆ ರೆಡಾರ್ ಅನ್ನ ಇದೀಗ ಪುಡಿಗಟ್ಟುವಂತ ಕೆಲಸವನ್ನ ಮಾಡಿದೆ. ತಾಡ್ ಅಂತ ಹೇಳಿ ಕರಿತೀವಿ, ಅದು ತಾಡ್ ರೆಡಾರ್. ಅದನ್ನು ಕೂಡ ಇದೀಗ ಪುಡಿಗಟ್ಟುವಂತ ಕೆಲಸವನ್ನ ಮಾಡಿದೆ. ಇದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಅಪ್ಡೇಟ್ ಇದು. ಹಾಗೆ ಇರಾನ್ ಈಗ ಒಂದೊಂದು ಯುದ್ಧ ತಂತ್ರ ಅನ್ಬೋದು, ಏನನ್ಬೋದು ಗೊತ್ತಿಲ್ಲ. ಇರಾನ್ ಅಧ್ಯಕ್ಷರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನಾಗ್ಬಿಟ್ಟಿತ್ತು ಅಂದ್ರೆ, ಒಂದು ಕಡೆಯಿಂದ ಇರಾನ್ ಈಗ ಹೆಚ್ಚು ಕಡಿಮೆ 14 ರಾಷ್ಟ್ರಗಳ ಶತ್ರುತ್ವವನ್ನು ಕಟ್ಟಿಕೊಂಡಿತ್ತು. ಕೇವಲ ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಾ ಇತ್ತು. ಮುಸ್ಲಿಂ ಕಂಟ್ರೀಸ್ಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇತ್ತು. ಅದರ ಕಾರಣ ಏನು ಅಂದ್ರೆ ಹಿಂದಿನ ವಿಡಿಯೋಗಳು ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಇರಾನ್ ಏನ್ ಹೇಳ್ತಾ ಇದೆ ಅಂದ್ರೆ, ನಾನು ಗಲ್ಫ್ ಕಂಟ್ರೀಸ್ಗಳ ಬಳಿ ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ಅಧ್ಯಕ್ಷರು ಹೇಳ್ತಿದ್ದಾರೆ. ಕ್ಷಮೆ ಕೇಳ್ತಿದ್ದೀವಿ, ನಾವು ಉದ್ದೇಶಪೂರ್ವಕವಾಗಿ ಆ ದಾಳಿಯನ್ನ ಮಾಡ್ತಾ ಇಲ್ಲ, ಕೇವಲ ಅಮೆರಿಕದ ಸೇನಾ ನೆಲೆಗಳನ್ನ ಪುಡಿಗಟ್ಟುವಂತ ಉದ್ದೇಶದಿಂದ ಆ ದಾಳಿಯನ್ನ ಮಾಡ್ತಾ ಇದ್ದೇವೆ. ನಾವು ಮಾಡ್ತಿರುವಂತ ದಾಳಿಯನ್ನ, ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಿರುವಂತ ದಾಳಿಯನ್ನ ನಿಲ್ಲಿಸ್ತೇವೆ ಎನ್ನುವಂತ ಮಾತು ಇರಾನ್ ಕಡೆಯಿಂದ ಬಂದಿದೆ. ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಗಲ್ಫ್ ಕಂಟ್ರೀಸ್ಗಳು ಇದೀಗ ಅಮೆರಿಕದ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಗಲ್ಫ್ ಕಂಟ್ರೀಸ್ಗಳು ಅಮೆರಿಕಾಗೆ ಸಂಪೂರ್ಣವಾಗಿ ಬೆಂಬಲವನ್ನೇನು ಕೊಡ್ತಾ ಇಲ್ಲ. ಅವ್ರು ಕೇವಲ ವಾಯುನೆಲೆಯನ್ನ ಕೊಟ್ಟಿದ್ದಾರೆ ಹೊರತಾಗಿ, ಇರಾನ್ ಕಡೆಯಿಂದ ಬರ್ತಿರುವಂತಹ ಕ್ಷಿಪಣಿಗಳನ್ನ ತಡಿತಿದ್ದಾರೆ ಹೊರತಾಗಿ, ಇರಾನ್ ಮೇಲೆ ಮರು ದಾಳಿಯನ್ನ ಯಾರೂ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಇರಾನ್ ಕಡೆಯಿಂದ ಅಂಥದ್ದೊಂದು ಸ್ಟೇಟ್ಮೆಂಟ್ ಬಂದಿದೆ. ಮುಂದೆ ಯಾವ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಅಲ್ಲಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ಹಾಗೆ ಕ್ವಿಕ್ ಆಗಿ ಇದೀಗ ಭಾರತಕ್ಕೆ ಸಂಬಂಧಪಟ್ಟಾಗ ಏನಾದರೂ ಬೆಳವಣಿಗೆ ಆಗ್ತಾ ಇದೆಯಾ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಬಂಧುಗಳೇ ಏನಾಗಿತ್ತು ಅಂದ್ರೆ, ನೋಡಿ ಇದೊಂದು ಚೂರು ಹೇಳ್ಬಿಡ್ತೀನಿ. ಇರಾನ್ ಮತ್ತೆ ಅಮೆರಿಕ ಎಲ್ಲೆಲ್ಲಿದೆ ಅಂತೇಳಿ. ಯಾಕೆ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ ಅಂದ್ರೆ, ಹೆಚ್ಚು ಕಡಿಮೆ ಒಂದು 12,000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಕಾರಣಕ್ಕಾಗಿ ಹೀಗಾಗಿ ಅಮೆರಿಕ ಇರಾನ್ನ ಸುತ್ತಮುತ್ತ ಇರುವಂತಹ ಸೇನಾ ನೆಲೆಗಳನ್ನು ಬಳಸಿಕೊಂಡು ಅಲ್ಲಿಂದ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಯ್ತಲ್ಲ. ಈಗ ಇನ್ನೊಂದು ಪ್ರಮುಖ ಬೆಳವಣಿಗೆ ಆಗಿತ್ತು, ಅದು ಭಾರತಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ. ಇದು ಅದೇನು ಅನ್ನೋದನ್ನು ಗಮನಿಸೋಣ. ಬಂಧುಗಳು, ಏನಾಗಿತ್ತು ಅಂದ್ರೆ, ಭಾರತದ ವಿಶಾಖಪಟ್ಟಣಂನಲ್ಲಿ ಅಂದ್ರೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಒಂದು ಯುದ್ಧ ನೌಕೆಗಳ ಸಮರಾಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಿಲನ್ 2026 ಎನ್ನುವಂತ ಕಾರ್ಯಕ್ರಮ ಅದು. ಅದಕ್ಕೇನಾಗಿತ್ತು ಅಂದ್ರೆ, ಯುದ್ಧ ಆರಂಭ ಆಗೋಕ್ಕೂ ಮುನ್ನ ಇರಾನ್ನಿಂದ 3 ಯುದ್ಧ ನೌಕೆಗಳು ವಿಶಾಖಪಟ್ಟಣಂಗೆ ಬಂದಿದ್ವು. ಸಮರಾಭ್ಯಾಸ ಮುಗಿಯುತ್ತೆ, ಆ ಯುದ್ಧ ನೌಕೆಗಳು ಹೊರಡುತ್ತವೆ. ಹೊರಟಂತ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ. ಒಂದು, ಐರಿಸ್ ದೇನಾ ಎನ್ನುವಂಥ ಯುದ್ಧ ನೌಕೆ ಸೀದಾ ಹೊರಟು ಇರಾನನ್ನು ತಲುಪಬೇಕಿತ್ತು. ಆದರೆ ಶ್ರೀಲಂಕಾದ ಗಾಲ ಎನ್ನುವಂಥ ಪ್ರದೇಶದ ಬಳಿ ಬಂದಾಗ, ಭಾರತದಿಂದ ಹೆಚ್ಚು ಕಡಿಮೆ 373 ಕಿಲೋಮೀಟರ್ ದೂರ ಬಂದಾಗ ಅಮೆರಿಕ ಅದರ ಮೇಲೆ ದಾಳಿಯನ್ನ ಮಾಡುತ್ತೆ. 87 ಅದರಲ್ಲಿ ಇದ್ದಂಥವರು ಸಾವನ್ನಪ್ಪಿ ಬಿಡ್ತಾರೆ, ನಾವಿಕರು. ಅದರೊಳಗಡೆ ಯಾರಿದ್ರು ಇರಾನ್ಗೆ ಸಂಬಂಧಪಟ್ಟಂತವರು, ಅವರೆಲ್ಲರೂ ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಅವರು ಭಾರತ ಇನ್ವೈಟ್ ಮಾಡಿದಂಥ ಕಾರಣಕ್ಕಾಗಿ ಬಂದಿದ್ರು. ಭಾರತದ ಗೆಸ್ಟ್ಗಳು, ಅದರ ಅಮೆರಿಕ ದಿಢೀರ್ ದಾಳಿ ಮಾಡಿದಂಥ ಕಾರಣಕ್ಕಾಗಿ ಅವರು ಸಾವನ್ನಪ್ಪಿ ಬಿಡ್ತಾರೆ. ಅವರ ರಕ್ಷಣೆಗೆ ನಾವು ನಮ್ಮ ಕಡೆಯಿಂದ ಹಡಗುಗಳನ್ನ ಕಳುಹಿಸಿಕೊಟ್ಟಿದ್ವಿ ಅಂತ ಇವತ್ತು ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇರಾನ್ ನೆರವಿಗೆ ನಿಂತಿದ್ವಿ, ಆದ್ರೆ ಹೋಗೋದ್ರೊಳಗಾಗಿ ಆ ಯುದ್ಧ ನೌಕೆ ಮುಳುಗಿ ಹೋಗಿಬಿಟ್ಟಿತ್ತು, ಅವರೆಲ್ಲರೂ ಕೂಡ ಮುಳುಗಿ ಹೋಗಿಬಿಟ್ಟಿದ್ರು ಎನ್ನುವಂತ ಮಾತನ್ನೇ ಇವತ್ತು ಹೇಳಿದ್ದಾರೆ. ಇದು ಒಂದು ಅಪ್ಡೇಟ್ ಆಗಿತ್ತಾ. ಈಗ ಬರ್ತಿರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್. ಅದೇನಪ್ಪಾ ಅಂದ್ರೆ, ಇರಾನ್ ನೆರವಿಗೆ ಭಾರತ ನಿಂತಿತ್ತು. ಭಾರತಕ್ಕೆ ಇದು ಬಹಳ ಸಂಕಷ್ಟದ ವಿಚಾರ. ಯಾಕಂದ್ರೆ ಒಂದು ಕಡೆಯಿಂದ ಅಮೆರಿಕದ ಸ್ನೇಹ, ಒಂದು ಕಡೆಯಿಂದ ಇಸ್ರೇಲ್ನ ಸ್ನೇಹ, ಇನ್ನೊಂದು ಕಡೆಯಿಂದ ಇರಾನ್ ಜೊತೆಗೆ ಹೇಳಿಕೊಳ್ಳುವಂತ ಶತ್ರುತ್ವ ಭಾರತಕ್ಕಿಲ್ಲ. ಇರಾನ್ ಭಾರತಕ್ಕೆ ಚಾಬಹಾರ್ ಪೋರ್ಟ್ ನ ವ್ಯವಸ್ಥೆಯನ್ನ ಮಾಡಿದೆ. ಚಾಬಹಾರ್ ಪೋರ್ಟ್ ಇಂದಿನ ಸಾಕಷ್ಟು ವಿಡಿಯೋಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದು ಭಾರತಕ್ಕೆ ಬಹಳ ಸಹಾಯ ಆಗ್ತಾ ಇತ್ತು. ಆ ಚಾಬಹಾರ್ ಪೋರ್ಟ್ ಜೊತೆಗೆ ಇರಾನ್ ಜೊತೆಗೆ ಒಳ್ಳೆ ವ್ಯಾಪಾರ ಇತ್ತು. ಇರಾನ್ ಜೊತೆಗೆ ಸಮಸ್ಯೆ ಬಂದಿದೆಯಲ್ಲಪ್ಪ ಅಂದ್ರೆ, ಸರ್ವೋಚ್ಚ ನಾಯಕ ಹತ್ಯೆ ಆದ್ರಲ್ಲ, ಅವರ ನಾಲಿಗೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಭಾರತದ ಮುಸ್ಲಿಮರ ವಿಚಾರಕ್ಕೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಆ ಹೇಳಿಕೆ ಹೇಳಿಕೆ ಇದೇ ಹೇಗಿತ್ತು ಅಂದ್ರೆ, ದಿಷ್ಟು ಹೇಗಿತ್ತು ಅಂದ್ರೆ,
ಭಾರತದಲ್ಲಿ ಮುಸ್ಲಿಮರಿಗೆ ಸೇಫ್ಟಿ ಇಲ್ಲ ಅಥವಾ ಭಾರತದಲ್ಲಿ ಮುಸ್ಲಿಮರು ದಮನಿತರು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಇರಾನ್ ಜೊತೆಗಿನ ಸಮಸ್ಯೆ. ಅದರ ಆಚೆಗೆ ಇರಾನ್ ಜೊತೆಗೆ ಹೇಳಿಕೊಳ್ಳುವಂತ ಶತ್ರುತ್ವ ಇಲ್ಲ. ಹೀಗಾಗಿ ಯುದ್ಧದಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅತ್ತ ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೆ ಕಂಪ್ಲೀಟ್ ಆಗಿ ನಿಂತ್ಕೊಳ್ಳುವ ಹಾಗಿಲ್ಲ, ಇತ್ತ ಇರಾನ್ ಜೊತೆಗೂ ಕೂಡ ನಿಂತ್ಕೊಳ್ಳಲಾಗದಂತ ಪರಿಸ್ಥಿತಿ. ಹೀಗಾಗಿ ಆರಂಭದಲ್ಲಿ ಸರ್ವೋಚ್ಚ ನಾಯಕನ ಹತ್ಯೆಗೆ ಸಂತಾಪವನ್ನು ಕೂಡ ಸೂಚಿಸಿರಲಿಲ್ಲ. ಅಂತಿಮವಾಗಿ ಭಾರತ ಇದೀಗ ಸರ್ವೋಚ್ಚ ನಾಯಕನ ಹತ್ಯೆಗೆ ಸಂತಾಪವನ್ನು ಸೂಚಿಸಿದೆ. ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈಗ ಇದೇ ವಿಚಾರಕ್ಕೆ ಬರ್ತೀನಿ, ಯುದ್ಧ ನೌಕೆಗಳ ವಿಚಾರಕ್ಕೆ. ಐರಿಸ್ ದೇನ ವಿಚಾರ ಗೊತ್ತಾಯ್ತಾ? ಯುದ್ಧ ನೌಕೆ ಯಾವುದು ಅಂದ್ರೆ ಐರಿಸ್ ಲಾವನ್ ಎನ್ನುವಂತ ಯುದ್ಧ ನೌಕೆ. ಅದು ಕೂಡ ಸಮರಾಭ್ಯಾಸಕ್ಕೆ ಬಂದಿತ್ತು, ಮುಗಿಸ್ಕೊಂಡು ಹೊರಟಿತ್ತು. 28ನೇ ತಾರೀಕು ಹೊರಡುವಂತ ಸಂದರ್ಭದಲ್ಲಿ ಯುದ್ಧ ಶುರುವಾಗುತ್ತೆ. ಹೀಗಾಗಿ ಅವರಿಗೆ ಆತಂಕ ಶುರುವಾಗುತ್ತೆ. ಆ ಕಾರಣಕ್ಕಾಗಿ ಇರಾನ್ ಭಾರತದ ಸಹಾಯವನ್ನ ಕೇಳುತ್ತೆ. ನಿಮ್ಮ ಬಂದರಿನಲ್ಲಿ ನಮಗೆ ನಿಲ್ಲೋದಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಎನ್ನುವ ರೀತಿಯಲ್ಲಿ. ಅವ್ರು ಹಿಂಗೆ ವಿಶಾಖಪಟ್ಟಣದಿಂದ ಸೀದಾ ಇರಾನ್ ಕಡೆಗೆ ಹೋಗಬೇಕಾಗಿತ್ತಾ, ಇಲ್ಲಿ ಕೇರಳದ ಕೊಚ್ಚಿ ಹತ್ರ ಬಂದಾಗ ಅವರು ಸಹಾಯವನ್ನ ಕೇಳ್ತಾರೆ. ಭಾರತ ಯುದ್ಧದ ನಡುವೆಯೂ ಕೂಡ ಮಾರ್ಚ್ 1ನೇ ತಾರೀಕು ಅವಕಾಶವನ್ನ ಮಾಡಿಕೊಡುತ್ತೆ, ಅನುಮತಿಯನ್ನ ಕೊಡುತ್ತೆ. ಆಯ್ತು, ನೀವು ಬಂದರ್ನಲ್ಲಿ ನಿಲ್ಲಿಸಿ ಅಂತ ಹೇಳಿ. ಅಂತಿಮವಾಗಿ ಮಾರ್ಚ್ 4ನೇ ತಾರೀಕು ಬಂದು ಈ ಬಂದರ್ನಲ್ಲಿ ನಿಲ್ಲಿಸ್ತಾರೆ. ಅದರಲ್ಲೂ ಕೂಡ 187 ಮಂದಿ ಇದ್ರು, ಅವರೆಲ್ಲರ ಪ್ರಾಣವೂ ಕೂಡ ಉಳಿದಿದೆ. ಅಂದ್ರೆ ಭಾರತ ಇದೀಗ ಇರಾನ್ ನೆರವಿಗೆ ನಿಂತಿದೆ. ನಾವಿದನ್ನು ಗಮನಿಸಬೇಕು. ಬಹಳ ಟೀಕೆ ವ್ಯಕ್ತವಾಗಿತ್ತು. ಭಾರತದ ಅತಿಥಿಗಳಿಗೆ ಭಾರತ ಸಹಾಯವನ್ನ ಮಾಡಲಿಲ್ಲ ಎನ್ನುವ ರೀತಿಯಲ್ಲಿ. ಆದ್ರೆ ಒಂದು ಯುದ್ಧ ನೌಕೆಯ ವಿಚಾರದಲ್ಲಿ ಭಾರತ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಇನ್ನೊಂದು ಯುದ್ಧ ನೌಕೆಗೆ ಭಾರತ ಸಹಾಯವನ್ನ ಮಾಡ್ತು. ಅಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಆ ಕಾರಣಕ್ಕಾಗಿ ಕೊಚ್ಚಿಯಲ್ಲಿ ಸದ್ಯ ಉಳ್ಕೊಂಡಿದ್ದಾರೆ. 187 ಮಂದಿ ಸುರಕ್ಷಿತವಾಗಿದ್ದಾರೆ. ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅದಕ್ಕೆ ಸಂಬಂಧಪಟ್ಟ ಇವತ್ತು ಹೇಳಿಕೆಯನ್ನು ಕೊಟ್ಟರು. ಅದರಲ್ಲಿ ತಪ್ಪು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಮಾನವೀಯತೆಯ ದೃಷ್ಟಿಯಿಂದ ನಾವು ಇವತ್ತು ಸಹಾಯವನ್ನ ಮಾಡಿದ್ವಿ ಎನ್ನುವ ರೀತಿಯಲ್ಲಿ. ಇನ್ನೊಂದು ಐರಿಸ್ ಬುಷೇರ್ ಎನ್ನುವಂತಹ ಯುದ್ಧ ನೌಕೆ. ಆ ಐರಿಸ್ ಬುಷೇರ್ ಎನ್ನುವಂತ ಯುದ್ಧ ನೌಕೆ ಶ್ರೀಲಂಕಾದಲ್ಲಿ ಬಂದು ನಿಂತ್ಕೊಂಡಿದೆ. ಶ್ರೀಲಂಕಾದ ಬಂದರ್ನಲ್ಲಿ ನಿಂತಿದೆ. ಶ್ರೀಲಂಕಾವೂ ಕೂಡ ಇದೀಗ ಆ ಯುದ್ಧ ನೌಕೆಗೆ ಸಹಾಯವನ್ನ ಮಾಡಿದೆ. ಇದು 3 ಯುದ್ಧ ನೌಕೆಗಳಿಗೆ ಸಂಬಂಧಪಟ್ಟಂತ ವಿಚಾರ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಇದೀಗ ಮತ್ತೊಂದು ಭಾರತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅಂದ್ರೆ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕದ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ, ನೀವಿಲ್ಲಿ ನೋಡ್ತಾ ಇದ್ದೀರಿ, ಇದು ಸ್ಟ್ರೇಟ್ ಆಫ್ ಹರ್ಮುಜ್ ಜಲಸಂಧಿಯಲ್ಲಿ ಭಾರತ ಹಡಗುಗಳು ಸಿಕ್ಕಾಕೊಂಡಿದ್ವು. ಹೀಗಾಗಿ ಭಾರತಕ್ಕೆ ಕಚ್ಚಾ ತೈಲದ ಅಭಾವ ಎದುರಾಗಬಹುದು ಎನ್ನುವಂತ ಆತಂಕ ಶುರುವಾಗಿತ್ತು. ರಷ್ಯಾ ಹೇಳುತ್ತೆ ನಾವು ನಿಮಗೆ ತೈಲವನ್ನ ಪೂರೈಕೆ ಮಾಡ್ತೀವಿ ಅಂತ ಹೇಳಿ. ರಷ್ಯಾದ ತೈಲ ಟ್ಯಾಂಕರ್ಗಳು ಹೊರಟಿದ್ವು, ಅದೀಗ ಭಾರತವನ್ನು ಸಮೀಪಿಸ್ತಾ ಇದೆ. ಅದರ ಸಮಸ್ಯೆ ಏನಾಗಿತ್ತು ಅಂದ್ರೆ, ಹಿಂದೆ ಅಮೆರಿಕ ಭಾರತಕ್ಕೆ ಷರತ್ತನ್ನ ವಿಧಿಸಿತ್ತಲ್ಲ, ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡಬಾರ್ದು ಅಂತ ಹೇಳಿ. ಅಂತಿಮವಾಗಿ ನಿನ್ನೆ ಅಮೆರಿಕ ಏನ್ ಹೇಳಿತ್ತು ಅಂದ್ರೆ, ಭಾರತಕ್ಕೆ ನಾವು 30 ದಿನಗಳ ಕಾಲ ತೈಲ ಖರೀದಿಗೆ ವಿನಾಯಿತಿಯನ್ನು ನೀಡುತ್ತಿದ್ದೇವೆ ಅಥವಾ ಅವಕಾಶವನ್ನ ಮಾಡಿಕೊಡ್ತಿದ್ದೇವೆ. ರಷ್ಯಾದಿಂದ ಅವರು 30 ದಿನಗಳ ಕಾಲ ತೈಲ ಖರೀದಿಯನ್ನು ಮಾಡಬಹುದು ಅಂತ. ಹಾಗೆ ಬಹಳ ಟೀಕೆ ವ್ಯಕ್ತವಾಗಿದ್ದೇನಪ್ಪ ಅಂದ್ರೆ, ನಾವೇನಾದ್ರೂ ಅಮೆರಿಕದ ಗುಲಾಮರ? ನಾವು ನಮ್ಮ ದೇಶವನ್ನ ಅಮೆರಿಕಾಗೆ ಏನಾದ್ರೂ ಅಡ ಇಟ್ಬಿಟ್ಟಿದ್ದೇವಾ? ಅಮೆರಿಕದ ಮಾತನ್ನ ಕೇಳುವಂತ ಹಂತಕ್ಕೆ ಬಂದ್ಬಿಟ್ಟಿದ್ದೇವಾ ಎನ್ನುವ ರೀತಿಯಲ್ಲಿ ಟೀಕೆ ವ್ಯಕ್ತವಾಗಿತ್ತು. ಈಗ ಮುಂದುವರೆದು ಇದೀಗ ಅಮೆರಿಕದ ಕಡೆಯಿಂದ ಅದು ಅಪಹಾಸ್ಯ ಮಾಡುವಂತ ಸ್ಟೇಟ್ಮೆಂಟ್ ಅಂತ ಕರಿಬಹುದಾ ಅಥವಾ ಹೇಗೆ, ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಹಾಗೆ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಆಗಿರುವಂತ ಸ್ಕಾಟ್ ಬೆಸೆಂಟ್ ಎನ್ನುವಂತ ವ್ಯಕ್ತಿ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ, ಭಾರತೀಯರು ಉತ್ತಮ ನಟರು, ನಾವು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಂತ ಹೇಳಿದ್ವಿ, ಅವ್ರು ಹಾಗೆ ಮಾಡಿದ್ರು. ಅಮೆರಿಕದ ಇಂಧನ ಪ್ರಾಬಲ್ಯ ನೀತಿಯಿಂದಾಗಿ ಜಗತ್ತಿನಲ್ಲಿ ತೈಲ ಸರಬರಾಜಿಗೆ ಯಾವುದೇ ತೊಂದರೆ ಆಗ್ತಿಲ್ಲ, ಅದಕ್ಕಾಗಿ ಎಲ್ಲರೂ ನಮಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಮಿತ್ರ ರಾಷ್ಟ್ರವಾದ ಭಾರತವು ನಾವು ಹೇಳಿದಂತೆ ನಡೆದುಕೊಳ್ತಾ ಇದೆ. ಮತ್ತೊಮ್ಮೆ ರಿಪೀಟ್ ಮಾಡ್ಲಾ, ನಮ್ಮ ಮಿತ್ರ ರಾಷ್ಟ್ರವಾದ ಭಾರತವು ನಾವು ಹೇಳಿದಂತೆ ನಡೆದುಕೊಳ್ತಿದೆ. ಅವರು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದ್ದಾರೆ. ಆದರೆ ಜಗತ್ತಿನಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈಗಾಗಲೇ ಸಮುದ್ರ ಮಾರ್ಗದಲ್ಲಿ ಸಾಗಣೆ ಹಂತದಲ್ಲಿರುವ ರಷ್ಯಾ ತೈಲ ಖರೀದಿಗೆ ನಾವು ಅವರಿಗೆ ಅಂದ್ರೆ ಭಾರತಕ್ಕೆ ತಾತ್ಕಾಲಿಕ ಅನುಮತಿಯನ್ನು ನೀಡಿದ್ದೇವೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕಡೆಯಿಂದ ಸದ್ಯಕ್ಕಂತೂ ಮೌನವೇ ಉತ್ತರ. ಏನಾದರೂ ಉತ್ತರ ಬರಬಹುದಾ ಇದಕ್ಕೆ? ನಿರೀಕ್ಷೆಯನ್ನ ಮಾಡ್ತಾ ಇದ್ದೇವೆ. ಅಮೆರಿಕ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಹಕ್ಕು ಸಾಧಿಸುವ ರೀತಿಯಲ್ಲಿ ಮತ್ತೆ 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 ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಬಂದಿತ್ತು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಇದೀಗ ಹೆಚ್ಚು ಕಡಿಮೆ ಅದನ್ನೇ ರಿಪೀಟ್ ಮಾಡುವಂತ ಒಂದಷ್ಟು ಹೇಳಿಕೆಗಳು ಅಮೆರಿಕದ ಕಡೆಯಿಂದ ಬರ್ತಾ ಇದ್ದಾವೆ. ಅದರ ನಡುವೆ ಇನ್ನೊಂದು ಭಾರತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅಂದ್ರೆ, ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಿರುವ ಕಾರಣ ಗೃಹ ಬಳಕೆಯ LPG ಸಿಲಿಂಡರ್ 60 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ವಾಣಿಜ್ಯ ಸಿಲಿಂಡರ್ 114 ರೂಪಾಯಿ ಇದೀಗ ರೇಟ್ ಜಾಸ್ತಿ ಆಗಿದೆ. ಇನ್ನು ಮತ್ತೊಮ್ಮೆ ಅಮೆರಿಕದ ಕಡೆಗೆ ಹೋಗೋದಾದ್ರೆ, ಅಮೆರಿಕ B1 ಬಾಂಬರ್ ಅದನ್ನ ಬ್ರಿಟನ್ನ ಏರ್ಫೋರ್ಸ್ ಸ್ಟೇಷನ್ ಇದೆಯಲ್ಲ ಅಲ್ಲಿ ಲ್ಯಾಂಡ್ ಮಾಡಿದೆ. ಅದು ಅಮೆರಿಕದ ಬ್ರಹ್ಮಾಸ್ತ್ರ ಅಂತ ಕರಿತೀವಿ. ಈ ಮೂಲಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದರ ಆಚೆಗೆ ನಾವು ಗಮನಿಸೋದಾದ್ರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ ಆತ ಇದೀಗ ಸೌದಿ ಅರೇಬಿಯಾಕ್ಕೆ ಬಂದಿದ್ದಾನೆ. ಸೌದಿಯ ರಕ್ಷಣಾ ಸಚಿವರನ್ನ ಭೇಟಿ ಆಗಿದ್ದಾನೆ. ಆತನಿಗೆ ನಾವು ಏಕವಚನದಲ್ಲೇ ಕರಿಬೇಕು. ಆತಲ್ಲಿ ಭೇಟಿ ಆಗಿದ್ದಾನೆ. ಕಾರಣ ಸೌದಿ ಮತ್ತೆ ಪಾಕಿಸ್ತಾನ ಜೊತೆಗೆ ಒಪ್ಪಂದ ಆಗಿತ್ತು ಹಿಂದೆ.
ನಿಮ್ಮ ಮೇಲೆ ಯಾರಾದ್ರು ದಾಳಿ ಆದ್ರೆ ನಾವು ಬರ್ತೀವಿ, ನಮ್ಮ ಮೇಲೆ ದಾಳಿ ಆದ್ರೆ ನೀವು ಬರಬೇಕು ಎನ್ನುವ ರೀತಿಯಲ್ಲಿ ಈಗ ಇರಾನ್ ಸೌದಿ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಇಕ್ಕಟ್ಟಿ ಸಿಕ್ಕಾಕೊಂಡಿದೆ. ಅಥವಾ ಇರಾನ್ ಜೊತೆಗೂ ನಿಲ್ಲಕ್ಕಾಗ್ತಿಲ್ಲ, ಇತ್ಲಾಗ ಸೌದಿ ಜೊತೆಗೂ ಕೂಡ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇವತ್ತು ಮುನೀರಾ ಬಂದಿದ್ದಾನೆ, ಒಂದಷ್ಟು ಮಾತುಕತೆ ನಡೆಸ್ತಾ ಇದ್ದಾನೆ. ಅದರ ಆಚೆಗೆ ನ್ಯೂಸ್ ಚಾನೆಲ್ಗಳಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದೆ. ಏನಾಗಿದೆ ಅಂದ್ರೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಡೆಯುವ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಸುದ್ದಿ ಪ್ರಸಾರ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇದೀಗ INB ಮಿನಿಸ್ಟ್ರಿ ಒಂದು ರೀತಿಯಲ್ಲಿ ನ್ಯೂಸ್ ಚಾನೆಲ್ಗಳಿಗೆ ಶಾಕ್ ಅನ್ನ ಕೊಟ್ಟಿದೆ. ಏನಂತ, 4 ವಾರಗಳ ಕಾಲ ಬಾರ್ಕ್ ರೇಟಿಂಗ್ ಅನ್ನ, ಅಂದ್ರೆ TRP ಅಂತ ಏನ್ ಕರಿತೀವಿ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಅದನ್ನ ನಿಲ್ಲಿಸಬೇಕು ಅಂತ ಬಾರ್ಕ್ ಸಂಸ್ಥೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅಂಥದ್ದೊಂದು ಆದೇಶವನ್ನ ಇದೀಗ ಹೊರಡಿಸಿದೆ. ಬಾರ್ಕ್ ಸಂಸ್ಥೆಗೆ ಖಡಕ್ ಆಗಿ ಹೇಳಿದೆ, ನೀವು TRP ಅನ್ನು ನಿಲ್ಲಿಸಬೇಕು ಅಂತ ಹೇಳಿ. ಅದರ ಉದ್ದೇಶ ಏನು? ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಆದ್ರೆ ಒಂದಷ್ಟು ಜನರ ಆರೋಪ ಏನಪ್ಪಾ ಅಂದ್ರೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಭಾರತೀಯರು ಹೆಚ್ಚು ಕಡಿಮೆ 1 ಕೋಟಿಗೂ ಅಧಿಕ ಮಂದಿ ಅಲ್ಲಿದ್ದಾರೆ, ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತಂಕ ಶುರುವಾಗುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ, ಅಥವಾ ಅವರ ಕುಟುಂಬಸ್ಥರನ್ನ ಭಯಪಡಿಸುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ. TRPಯ ಹಿಂದೆ ಬಿದ್ದು, TRPಯ ಪೈಪೋಟಿಗೆ ಬಿದ್ದು ವೈಭವೀಕರಿಸುವಂತ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಈಗ TRPಯನ್ನೇ ನಿಲ್ಲಿಸ್ಬಿಟ್ರೆ, 4 ವಾರ TRP ಪಾಯಿಂಟೇ ಕೊಡಲ್ಲ ಅಂತ ಬಿಟ್ರೆ, ಅಥವಾ TRPನೇ ಕೊಡಲ್ಲ ಅಂತ ಬಿಟ್ರೆ, ಅಂತ ಸುದ್ದಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ನ್ಯೂಸ್ ಚಾನೆಲ್ಗಳ ನಡುವೆ ಪೈಪೋಟಿ ಕಡಿಮೆ ಆಗುತ್ತೆ ಎನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ. TRP ಅಂದ್ರೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಗುರುವಾರ ನಮಗೆ TRP ಸಿಗುತ್ತೆ, ನ್ಯೂಸ್ ಚಾನೆಲ್ಗಳಿಗೆ ಗುರುವಾರ TRP ಸಿಗುತ್ತೆ. ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಅಂದ್ರೆ ಇಂತಿಂಥ ಪ್ರದೇಶದಲ್ಲಿ ಇಂತಿಂಥವ್ರು ಎಷ್ಟು ಜನ ನ್ಯೂಸ್ ಅನ್ನ ನೋಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ರೇಟಿಂಗ್ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅದರಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ, ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4 ಚಾನಲ್ಗಳಲ್ಲೂ ಕೂಡ. TRP ಬಹಳ ಚೆನ್ನಾಗಿ ಬಂತು ಅಂದ್ರೆ ನ್ಯೂಸ್ ಚಾನಲ್ಗಳಿಗೆ ಕಮರ್ಷಿಯಲ್ ಅಂದ್ರೆ ಆಡ್ ಬಹಳ ಚೆನ್ನಾಗಿ ಸಿಗುತ್ತೆ, ಇಲ್ಲ ಅಂತ ಆಗ್ಬಿಟ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಸಹಜವಾಗಿ TRPಗೊಂದು ಪೈಪೋಟಿ ಅಂತದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಈಗ ಅದೇ TRP 4 ವಾರಗಳ ಕಾಲ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳು ನೀಡಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಒಟ್ಟಾರೆ ಬಂಧುಗಳು, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.